ತ್ರಿಕೋನ ಪ್ರೇಮ ವಿಚಾರದಲ್ಲಿ ಗಲಾಟೆ ಆಗಬಾರದು ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತಹ ವಿಚಾರವಾಗಿ ಮಾಹಿತಿ ಕೊಟ್ಟಿರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿರುವಂತಹ ಕಿಡಿಗೇಡಿಗಳು ಅವರ ಮನೆಯನ್ನೇ ಧ್ವಂಸ ಮಾಡಿರುವಂತದ್ದು. ನಾನೀಗ ಬೆಳಗಾವಿಯ ನಾವಗೆ ಗ್ರಾಮದಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಿ, ಇದು ಗ್ರಾಮದ ಮಾರುತಿ ಹುರ್ಕಡ್ಲಿ ಅನ್ನೋರ ಮನೆ. ಗ್ರಾಮದಲ್ಲಿ ಏನಾದ್ರು ಅಂದ್ರೆ ಹೇಳೋದು ಕೇಳೋದು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಹೇಳಬೇಕು ಅಂದ್ರೆ ಪಂಚರು ಅಂತ ಹೇಳಿ ಕರೀತಾರೆ. ಸೊ ಏನೇ ಆದ್ರೂ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಸೊ ಸಾಕಷ್ಟು ನಿಯಂತ್ರಣವನ್ನು ಮಾಡೋದು ಅಥವಾ ಬುದ್ಧಿವಾದ ಹೇಳೋದನ್ನ ಈ ಪಂಚರು ಮಾಡ್ತಾರೆ. ಆದ್ರೆ ಅವರ ಮನೆಯ ಪರಿಸ್ಥಿತಿ ಮತ್ತು ಅವರ ವಾಹನಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ತಡರಾತ್ರಿ 20ಕ್ಕೂ ಹೆಚ್ಚು ದುಷ್ಕರ್ಮಿಗಳು ಬಂದು ಏಕಾಏಕಿ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಕಲ್ಲುಗಳನ್ನ ಹಿಡಿದು ಇವರ ಮನೆಯ ಮೇಲೆ ಆಗ್ಲಿ ಮತ್ತು ವಾಹನಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ತಾವೀಗ ನೋಡ್ತಾ ಇದ್ರಿ. ಇನೋವಾ ಕಾರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಎಲ್ಲಾ ಗ್ಲಾಸ್ಗಳನ್ನ ಒಡೆದು ಹಾಕಿದ್ದಾರೆ. ಸೊ ಏನು ಕೂಡ ಇಲ್ಲಿ ಉಳಿಸಿಲ್ಲ. ಇನ್ನೊಂದು ಪ್ರಮುಖ ಆರೋಪ ಏನು ಅಂತಂದ್ರೆ ಈ ಕೇವಲ ಮಾಹಿತಿಯನ್ನ ನೀಡಿದ ಮಾತ್ರಕ್ಕೆ ಇಷ್ಟು ಗಲಾಟೆಯನ್ನ ಮಾಡಿರುವಂತದ್ದು ಮತ್ತು ಮನೆಯಲ್ಲಿರುವಂತಹ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ದೋಚಿ ಈ ಗ್ಯಾಂಗ್ ಪರಾರಿ ಆಗಿದೆ ಅಂತ ಹೇಳಿ ಮಾಹಿತಿ ತಿಳಿದು ಬರ್ತಾ ಇದೆ. ಸೊ ಇಷ್ಟು ಏನು ಅಂತಂದ್ರೆ ಇಲ್ಲಿ ಬುಲೆಟ್ ಕೂಡ ನೋಡಬಹುದು. ಬುಲೆಟ್ ನ ಹೆಡ್ಲೈಟ್ ಕೂಡ ಒಡೆದು ಹಾಕಿ ಆ ಟ್ಯಾಂಕ್ ನ ಭಾಗಕ್ಕೂ ಕೂಡ ಜೋರಾಗಿ ಹೊಡೆದಿದ್ದಾರೆ. ಬುಲೆಟ್ ಪೂರ್ತಿ ಜಖಮ್ ಆಗಿರುವಂತದ್ದು. ಸೊ ಈಗ ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಮಾರುತಿ ಹುರ್ಕಡ್ಲಿ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ವಿಚಾರ ಸರ್, ಯಾಕೆ ಟಾರ್ಗೆಟ್ ಆದ್ರಿ? ಈ ಕಡೆ ಬನ್ನಿ, ಸ್ವಲ್ಪ ಮಾತಾಡ್ರಿ. ಏನಾಗೈತೆ? ಏನಿಲ್ರಿ, ನಾವು ಮನ್ಯಾಗ ಕುಂತಿದ್ರಿ, ಊಟ ಮಾಡಿ ಕುಂತಿದ್ವಿ. ನಾವು ಮಲ್ಕೊ ಹೋಗಿದ್ವಿ. ನಾವು ಸಡನ್ಲಿ ಬಂದ್ ಕ್ಯಾಸ್ 30-50 ಜನ ಬಂದ್ ಕ್ಯಾಸ್ ಸಡನ್ಲಿ ನಮ್ಮ ಮನಿಗ ಮೇಲೆ ಕಲ್ಲು ಹೋಗ್ಯಾಕತ್ತಾರ್ರಿ. ಕಲ್ಲು ಹೋಗ್ಯಾಕ ರಾಡ್ ತಗೊಂಡ್ ಕ್ಯಾಸ್ ತಲ್ವಾರ್ ಜಂಬಿ ಎಲ್ಲಾ ತಗೊಂಡ್ ಕ್ಯಾಸ್ ಬಂದ್ ಕ್ಯಾಸ್ ನಮ್ ಅದ್ ಎತ್ತರ ಸಲುವಾಗಿ ಹೊಡ್ಯಾಕ ನಮಗೂ ಗೊತ್ತಿಲ್ಲ. ನಮ್ ಏನ್ ಯಾರ ಕರ್ಸಿಂದ ತಕರಾವಣಿಲ್ಲ, ತಂಟ ಇಲ್ಲ, ಭಾಂಡನಿಲ್ಲ, ಏನೂ ಇಲ್ರಿ ನಮ್ರಿ. ಮತ್ ಇವ್ರು ಬಂದ್ ಕೇಸ್ ನಾವು ಸಡನ್ಲಿ ಮಾಡಿದ್ರಲ್ಲ, ಅವಾಗ ನಾವು ಪೊಲೀಸ್ಗೆ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಕ ಫೋನ್ ಮಾಡ್ತಂದ್ರೆ ಆಮೇಲೆ ಪೊಲೀಸ್ ಎಲ್ಲಾರು ಬಂದಿತ್ರಿ. PSI, CPI, DSP, DCP ಎಲ್ಲಾರು ಬಂದಿದ್ ಖರೆ ಅದ್ ನೋಡ್ಕ್ಯಾ ಸರ್ ಯಾರ ಹುಡುಗರು ಬಂದ್ ಹೊಡಿದಾರ ಅದನ್ನು ಗೊತ್ತಿಲ್ಲ. ಖರೆ ನಮ್ ಊರಾವ್ದಾಗ ಹೇಳ್ತಾ ಬಾಜು ಹುಡುಗರು ಅಂತ ಹೇಳಿದಾರ ನಮ್ಗೆ ಅಷ್ಟೇ ರೀ. ಈ ಹಿಂದ ಪ್ರೇಮ ವಿಚಾರದಾಗ ಏನೋ ಗಲಾಟೆ ಆಗಿತ್ತು. ಆ ಮಾಹಿತಿಯನ್ನ ಗಲಾಟೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ತಾವು ಪೊಲೀಸರಿಗೆ ತಿಳಿಸಿದ್ರಿ. ಆ ಕಾರಣಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿದಾರೆ ಅಂತ ಹೇಳಕ್ ಆತ ಸಲುವಾಗೂ ನಾವು ಯಾರಿಗೂ ಏನ್ ಹೇಳಿಲ್ಲ. ನಾವು ಯಾರಿಗೆ ನಾವು ಇದಾನು ಮಾಡ್ಲಿಲ್ಲ. ಯಾಕಂದ್ರೆ ಇಲ್ಲೇ ಒಂದ್ ಮನಿ ಐತ್ರಿ, ಆ ಮನಿದವ್ರು ಒಂದ್ ಹುಡುಗ ಇದ್ದಿದ್ರಿ. ಅವ್ರದ್ದು ಒಂದು ಏನ್ರಿ ಲಪಡ ಇದೆ ಅಂತ ಹುಡುಗರು ಊರ್ ಮಂದಿ ಆಗ್ತದೆ ನಮ್ಗೆ. ಅದ್ರ ಬಗ್ಗೆ ನಮಗೂ ವಿಷಯ ಗೊತ್ತಿಲ್ಲ ಅಷ್ಟ್ರಾಗ. ಅದ್ರ ಸಲುವಾಗಿ ಅಲ್ಲೇ ಬಾಜುಕೆಲ್ಲೇ ಜಗ ಹತ್ತಿದಂತ್ರಿ. ಆ ಹುಡುಗರ್ರಿ ಹುಡುಗ ಹತ್ತಿದಂತ್ರಿ. ಖರೇಕ ಅವ್ರ ಸಂಬಂಧ ನಮ್ದೇನ್ ಸಂಬಂಧ ಇರ್ಲಿಲ್ರಿ. ಅವ್ರದೇನ್ ಮಾಡಿದ, ಅವ್ರು ತಪ್ಪು ಮಾಡಿದ, ಅವ್ರ ಕರ್ಸಿಂದ ಅವ್ರು ಮಾಡ್ಕೋದ್ರಿ ಅವ್ರು. ಎಸ್, ಇದು ಏನು ಅಂತಂದ್ರೆ ಮಾರುತಿ ಹುರ್ಕಡ್ಲಿ ಅವ್ರು ಹೇಳ್ತಾ ಇರುವಂತದ್ದು. ನಾನೀಗ ತೋರಿಸ್ತೀನಿ ಮುಂದೆ. ಇಲ್ಲಿ ತಾವು ನೋಡಬಹುದು ಯಾವ ರೀತಿಯಾಗಿ ಜಖಮ್ ಆಗಿರುವಂತದ್ದು. ವಾಹನದ ಇಂಡಿಕೇಟರ್ ಆಗಿರ್ಬೋದು, ಗ್ಲಾಸ್ಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಎಲ್ಲವೂ ಕೂಡ ಏನು ಅಂತಂದ್ರೆ ಮನೆಯ ವಸ್ತುಗಳು ಕೂಡ ಏನು ಅಂತಂದ್ರೆ ಇಲ್ಲಿ ಜಖಮ್ ಆಗಿರುವಂತದ್ದು. ಸೊ ನಮ್ ಜೊತೆಗೆ ಇಲ್ಲಿ ಮಾತಾಡ್ಲಿಕ್ಕೆ ಒಬ್ರು ಅಮ್ಮ ಇದ್ದಾರೆ. ಅವರು ಕೂಡ ಘಟನೆ ನಡೆಯುವಾಗ ಮನೆಯಲ್ಲಿದ್ರು. ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಎಷ್ಟು ಗಂಟೆಗೆ ಆಯ್ತು ಘಟನೆ? ನೀವು ಎಲ್ಲಿದ್ರೆ ಅವಾಗ? ನಾವು ಒಳಗಿದ್ದು ರೀ. 9:15 ಆಗಿ ಹೋಗಿತ್ರಿ. ಅವಾಗ ಬಂದ ಎಗ್ದಮನ ಅವ್ರ ಹೊಡ್ಯಾಕ ಚಾಲು ಮಾಡಿದಾರು. ಹಿಂದ ನಾವು ಅವ್ರಿಗೆ ಅಂಜಿ ಹೊರಗ್ ಬಿದ್ದಿಲ್ಲ. ನಾವು ಎಲ್ಲಾ ಕಪಾಟ್ ತೆಗದ್ ರೊಕ್ಕ 2 ಲಕ್ಷ ಒದ್ದಾರು, 3 ಗಾಡಿ ಹೊಡೆದಾರು, ಎಲ್ಲಾ ಕಾಸುಗಳು ಹೊಡೆದಾರು. ಎಲ್ಲಾ ಅವ್ರು ಹೊಡ್ಯಾತಾರ್ರಿ. ನೀವು ಮನ್ಯಾಗ ಇರ್ಬೇಕಾದ್ರ 2 ಲಕ್ಷ ರೂಪಾಯಿ ಹೋಗ್ಯಾವ ಅಥವಾ ನೀವು ಹೊರಗಿದ್ರಿ? ನಾವ್ ಆ ಕಡೆ ಹಿತ್ತಲ್ ಕಡೆ ಇದ್ದು ರೀ. ನಾವು ಓಡ್ ಹೋಗಿದ್ದು. ಈ ಮನ್ಯಾಂದ ಹಿತ್ತಲ್ ಕಡೆ ಹೋಗಿದ್ದು ರೀ. ನಾವು ಅವ್ರು ಹೋದ ಮ್ಯಾಲ ನಾವ್ ಹೊರಗ್ ಬಂದೇವ್. ಅವ್ರು ಏನೇನೋ ಮಾಡ್ಕೊಂಡ್ ಹೋಗಿದಾರ, ಅದೆಲ್ಲಾ ತುಡುಗ್ ಮಾಡ್ಕೊಂಡ್ ಎಲ್ಲಾ ಇದನ್ ಮಾಡ್ಕೊಂಡ್ ಹೋಗಿದಾರ. ಅವ್ರು ಏನೇನ್ ಇದೆಲ್ಲಾ ಹೇಳಿದೇವ್. ನಾವ್ ರೊಕ್ಕ ಈಗ ನೋಡಿದ್ವಿ. ರೊಕ್ಕ ಎದಾವ ಮನ್ಯಾಗ ಅಂತ ತಿಳ್ಕೊಂಡೇವ್ರಿ ನಾವು. ಈಗ ನೋಡ್ರ ಅವ್ರು ಓದ್ದಾರ್ರಿ. ಈಗ ನಿಮ್ ಮನೆಯವರು ಟಾರ್ಗೆಟ್ ಆದ್ರಲ್ಲ, ಈಗೇನ್ ಪೊಲೀಸರಿಗೆ ಹೇಳಿದ ಕಾರಣಕ್ಕಾಗಿ ಟಾರ್ಗೆಟ್ ಆಗಿದಾರೋ ಅಥವಾ ಏನ್ ಸಂಬಂಧ? ಈ ಗಲಾಟೆ ಮಾಡಿದವ್ರಿಗೂ ನಿಮಗೂ ಏನ್ ಸಂಬಂಧ ಅಂತ ಹೇಳಿ? ನಮ್ದು ಇನ್ನೂ ಸಂಬಂಧ ಇಲ್ರಿ. ಊರಾನವ್ರು ಏನ್ ಆಗ್ತೈತಿ, ಏನ್ ಹೋಗ್ತೈತ, ಅದ್ ಎದಕ್ ವಿಚಾರ ಮಾಡುದಂತೇಳಿ ನಾವ್ ಏನು ವಿಚಾರ ಮಾಡಾಕಿಲ್ಲ. ನಮ್ ಮನಿಗೆ ಎಗ್ದಮನ ಬಂದವ್ರು ಹಲ್ಲಾ ಮಾಡಿದಾರ್ರಿ. ಹೋಗಿದಾವ್ರಿ 2 ಲಕ್ಷ ರೂಪಾಯಿ. ಇದನ್ನ ಹೇಳ್ತೇನ್ರಲ್ಲ, 2 ಲಕ್ಷ ರೂಪಾಯಿ ಹೋಗಿದಾವ್. ಇದೆಲ್ಲಾ ಹಲ್ಲಾ ಮಾಡಿದಾರ. ಇನ್ನೂ ಕಾರಣ ಇರಾಕಿಲ್ರನ ಮಂದಿದ್ ತಗೊಂಡ್ ನಮ್ ಮನಿಗ್ ಬಂದ್ ಇದೆಲ್ಲಾ ಮಾಡಿ ಹೋಗಿದಾರ ಅಂತ ಹೇಳ್ತೇವ್ರಿ ನಾವು. ಕೊಟ್ಟಿರ್ರಿ ಅವ್ರು.
ಇದು ಏನು ಅಂತಂದ್ರೆ ಈ ಅಮ್ಮ ಹೇಳ್ತಿರ್ತಕ್ಕಂಥದ್ದು ನಮ್ಮ ಯಜಮಾನರು ಆ ಪ್ರೇಮ ವಿಚಾರದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಒದಗಿಸಿದೆ ತಪ್ಪಾಯಿತು ಅಂತ ಹೇಳಿ ಕಾಣುತ್ತೆ. ಯಾಕೆಂತಂದ್ರೆ ನಮ್ಮ ಮನೆಯನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಏನು ಅಂತಂದ್ರೆ ದಾಳಿಯನ್ನ ಮಾಡಿದರೆ, ಕೇವಲ ದಾಳಿಯನ್ನ ಮಾಡೋದಷ್ಟೇ ಅಲ್ಲದೆ ಮನೆಯಲ್ಲಿರ್ತಕ್ಕಂಥ 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿಯನ್ನು ಕೂಡ ಕಳವು ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ದೊಡ್ಡ ಆರೋಪವನ್ನ ಈ ತಾಯಿ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹುಡೇದ್, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.